ಸದ್ಯ ಇದು ಜೇನುಗೂಡಲ್ಲ, ಹೆಜ್ಜೇನಿನ ಗೂಡು. ಕೈ ಹಾಕಿದ್ರೆ ಕಾಂಗ್ರೆಸ್ ಅನ್ನೇ ಕಚ್ಚೋದಕ್ಕಿದೆ. ಇದು ಹೈಕಮಾಂಡ್ಗೆ ಗೊತ್ತಿಲ್ಲ ಅಂತೇನಿಲ್ಲ. ಈ ಬಗ್ಗೆ ಬಾಯಿ ಮುಚ್ಕೊಂಡಿರಿ ಅಂತ ಅದೆಷ್ಟು ಬಾರಿ ಹೇಳಿದ್ರು ಕಾಂಗ್ರೆಸ್ನಲ್ಲಿ ಮತ್ತದೇ ರಾಗ. ಈಗ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಮುಸುಕಿನ ಗುದ್ದಾಟ ಶುರುವಾಗಿದೆ. ತ್ಯಾಗದ ಮಾತು ಹೇಳಿದ್ದ ಮುನಿಯಪ್ಪ ಅವರಿಗೆ ಸಚಿವ ಎಂ ಬಿ ಪಾಟೀಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಜಕೀಯವಾಗಿ ಪಾರ್ಟಿ ಕಟ್ಟಬೇಕಾದ್ರೆ ತ್ಯಾಗ ಮಾಡೋಕ್ಕೂ ತಯಾರಿಲ್ಲ. ತ್ಯಾಗ ಮಾಡಲಿ. ಮುಂಗಾರು ಅಬ್ಬರದ ನಡುವೆ ರಾಜ್ಯ ರಾಜಕೀಯದಲ್ಲೂ ಗುಡುಗು ಮಿಂಚಿನ ಸಿಡಿಲು ಕೇಳಿಸ್ತಿದೆ. ಸೊರಗಿದ್ದ ಸಂಪುಟ ಕಲಹಕ್ಕೆ ಕೊರೋನಾ ನಡುವೆ ಚಾಲನೆ ಸಿಕ್ಕಿದೆ. ಕೋಲಾರದ ಮುನಿಯಪ್ಪ ಒತ್ತಿದ ಫ್ರೆಶ್ ಬಟನ್ಗೆ ದಿಢೀರ್ ಮಾತಿನ ಫೈರಿಂಗ್ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿನ ಭಿನ್ನಮತವು ಮತ್ತೆ ಜೀವಂತವಾಗಿ ಸ್ಫೋಟಗೊಂಡಿದೆ. ಹಿರಿಯ ಸಚಿವರ ನಡುವೆ ಸಮರ, ಸಂಪುಟಕ್ಕಾಗಿ ಹಾರಿತು ಕಿಡಿ. ಹಿರಿಯ ಸಚಿವರ ತ್ಯಾಗಕ್ಕೆ ಮುನಿಯಪ್ಪ ಆಗ್ರಹ, ಕೆರಳಿದ ಎಂಬಿಪಿ. ಒಂದ್ ಕಡೆ ಕೊರೋನಾ, ಮತ್ತೊಂದ್ ಕಡೆ ಮಾನ್ಸೂನ್ ಮಾರ್ಧನ. ಕಾಂಗ್ರೆಸ್ನ ಗೋಡೆಗಳಲ್ಲಿ ಕೇಳಿಸುವ 50-50 ಫಾರ್ಮುಲಕ್ಕೆ ಇನ್ನೇನು 4 ತಿಂಗಳು ಬಾಕಿ ಇದೆ. ಇದೇ ಹೊತ್ತಲ್ಲಿ ಪವರ್ ಫೈರಿಂಗ್ ಶುರುವಾಗಿದೆ. ಸಂಪುಟ ಪುನರ್ರಚನೆ ಎಂಬ ಬೂದಿ ಮುಚ್ಚಿದ ಕೆಂಡಕ್ಕೆ ಸಚಿವ ಮುನಿಯಪ್ಪ ದಿಢೀರ್ ಪುಟು ಮಾಡಿ ಧಗ ಧಗ ಹೊತ್ತಿ ಉರಿಯುವಂತೆ ಮಾಡಿದ್ದಾರೆ. ಕೋಲಾರಕ್ಕೆ ಆಗಮಿಸಿದ್ದ ಸಚಿವ ಮುನಿಯಪ್ಪ ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಮರು ಆಯ್ಕೆಗೆ ಕೆಲ ಹಿರಿಯರು ಪಕ್ಷಕ್ಕಾಗಿ ತ್ಯಾಗ ಮಾಡಿ ಕಿರಿಯರಿಗೆ ಅವಕಾಶ ಕಲ್ಪಿಸಬೇಕು ಅಂತ ಕಿಡಿ ಹಾರಿಸಿದ್ದಾರೆ. ನಾನು ಸದುದ್ದೇಶದಿಂದ ಹೇಳಿದ್ದೀನಿ. ಯಾಕಂದರೆ ರಾಜಕೀಯವಾಗಿ ಪಾರ್ಟಿ ಕಟ್ಟಬೇಕಾದ್ರೆ ತ್ಯಾಗ ಮಾಡೋಕ್ಕೂ ತಯಾರಿಲ್ಲ. 2.5 ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಲೀಡ್ರಿಗೆ ಅವ್ರಿಗೊಂದು ಅವಕಾಶ. 3 ಸಾರಿ 4 ಸಾರಿ ಗೆದ್ದಿರೋನು ಹಾಗೇ ಇಲ್ಲ. 28ಕ್ಕೆ ನಾವು ಮತ್ತೆ ಸರ್ಕಾರವನ್ನು ತರಬೇಕಂದ್ರೆ ಅಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದೆ. ಅದಕ್ಕೆ ಪೂರಕವಾಗಿ ಬೆಂಬಲ ಆಗಬೇಕಾದ್ರೆ ಸೆಕೆಂಡ್ ಲೈನ್ವರೆಗೂ ಕೂಡ ಅವಕಾಶ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ಹೇಳಿದ್ದೀನಿ. ಆ ತೀರ್ಮಾನ ಮಾಡೋರು ಹೈಕಮಾಂಡ್. ಆದರೆ ತ್ಯಾಗದ ಮಾತಿಗೆ ವಿಜಯಪುರದ ಪಾಟೀಲರು ಮರು ಸವಾಲ್ ಹಾಕಿದ್ದಾರೆ. ಸಂಪುಟ ಪುನರ್ರಚನೆ ಎಲ್ಲ ವರಿಷ್ಠರ ತೀರ್ಮಾನ. ಬೇಕಿದ್ರೆ ತ್ಯಾಗ ಮಾಡಬೇಕಿದ್ರೆ ಮೊದಲು ಮುನಿಯಪ್ಪ ರಾಜೀನಾಮೆ ನೀಡಲಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮುನಿಯಪ್ಪ ಅವರು ತ್ಯಾಗ ಮಾಡಲಿ. ಅಭಿಪ್ರಾಯ ಅವ್ರದ್ದು ವೈಯಕ್ತಿಕ. ಸಂಪುಟ ಪುನರ್ರಚನೆ ಅದು ಹೈಕಮಾಂಡ್ ಬಿಟ್ಟಿದ್ದು. ಮುಖ್ಯಮಂತ್ರಿಗಳ ವಿವೇಚನೆ ಹೈಕಮಾಂಡು. ನನಗೆ ಕೇಳಿದ್ರೆ ನಾನೇನು ಹೇಳಿದೆ, ಅದೇನೇ ಇದ್ರೂ ಕೂಡ ನಾವು ಪಕ್ಷ ಕೇಳಿದಾಗ 4 ಗೋಡೆ ಮಧ್ಯೆ ಹೇಳ್ತೀವಿ. ನಿಮ್ಮ ಮುಂದೆ ಯಾಕೆ ಹೇಳ್ಬೇಕಾದ್ರೆ ಹಸ್ತದ ಭಿನ್ನಮತ ಟಿಸಿಲೋಡದಿದ್ದು ಮುನಿಯಪ್ಪರ ತ್ಯಾಗದ ಕತೆ ಸಿದ್ದುಗೂ ಟ್ರಬಲ್ ತಂದೊಡ್ಡಿದೆ. ಅಷ್ಟಕ್ಕೂ ಹೈಕಮಾಂಡ್ ಯಾವ ಕಾರಣಕ್ಕೂ ಸಂಪುಟ ಪುನರ್ರಚನೆ ಎಂಬ ಜೇನುಗೂಡಿಗೆ ಕೈ ಹಾಕಿ ಕಚ್ಚಿಸಿಕೊಳ್ಳೋ ಕೆಲಸ ಆಯ್ದುಕೊಳ್ಳುತ್ತಾ? ಚಾನ್ಸೇ ಇಲ್ಲ. ಸದ್ಯಕ್ಕೆ ಎಲ್ಲವೂ ಯಥಾಸ್ಥಿತಿಯಷ್ಟೇ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.